ಅಂದ್ರೆ ಆಗಿನ ಟೈಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಇದೊಂದೇ ಇದ್ದಿದ್ದು. ಆಮೇಲೆ ಎರಡನೇದಾಗಿ ಬಡ್ಜೆಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಆಮೇಲೆ ಬಡ್ಜೆಟ್ ನಾವು ಸ್ಟಾರ್ಟ್ ಮಾಡಿದಾಗ ಬಡ್ಜೆಟ್ ಟೆಕ್ನಿಕಲ್ ಸೈಡ್ ಆಗಲಿ ಆರ್ಟಿಸ್ಟ್ಗಳಾಗಿ ಎಲ್ಲ ದೊಡ್ಡವರೇ ಬಂದು ದೊಡ್ಡ ಬಡ್ಜೆಟ್ ಸಿನಿಮಾನೇ ಆಯ್ತು ಬಿಡಿ. ಆಗ ದರ್ಶನ್ ಒಬ್ಬರೇ ಹೊಸಬ್ರು ಇದ್ದಿದ್ದು, ಬಿಟ್ರೆ ದೊಡ್ಡಣ್ಣ ಉಮಾಶ್ರೀ ಅವರೆಲ್ಲ ಆಗ ಸೀನಿಯರ್ಸ್. ನಾವು ಆ ಸಿನಿಮಾ ಮಾಡಿ ಆಮೇಲೆ ನಮ್ಮಿಂದನೂ ಮಾಹಿತಿ ಹೋಗಿದೆ. ಅವ್ರು ಆಕ್ಚುಲಿ ಬರಕ್ಕೆ ಆಗದೆ ಇರೋ ಕಾರಣ ಬಂದಿಲ್ಲ ಅಷ್ಟೇ. ಅದೇ ಅವ್ರಿಗೆ ಹುಷಾರಿಲ್ದಿರೋದಕ್ಕೆ ಗೊತ್ತಿರುವಂತ ವಿಚಾರ ಬಂದಿಲ್ಲ. ಆಮೇಲೆ ಅವರು ಮನೆಯಲ್ಲೇ ಇದ್ದು ಏನಾದ್ರು ಅವಕಾಶ ಇದ್ರೆ ಯಾವ್ದಾದ್ರು ಮೀಡಿಯಾ ಮುಖಾಂತರ ವಿಶ್ ಮಾಡ್ಲಿ ಅಂತ ಕೇಳ್ಕೊತಾ ಇದ್ರು. ಸರ್, ಈಗ ನೀವು ಮೊದಲೇ ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತಾಡಿದ್ರಿ, ಅವಾಗ ಪ್ರೊಡಕ್ಷನ್ಗೆ ಎಷ್ಟು ಖರ್ಚಾಗಿತ್ತು, ಮತ್ತೆ ಇದನ್ನ ರೀಪ್ರೊಡಕ್ಷನ್ ಮಾಡಿ ಒಂದಷ್ಟು ಎಲ್ಲ ಆಲ್ಟರ್ ಮಾಡಿ ಸಿನಿಮಾ ಮಾಡಿದೀವಿ ಅಂತ ಹೇಳಿದ್ರಿ. ಅಷ್ಟೇ ಖರ್ಚಾಗಿದೆ ಅಂತ ಹೇಳಿದ್ರಿ. ಅವಾಗ ಸಿನಿಮಾ ಪ್ರೊಡಕ್ಷನ್ಗೆ ನಮ್ದು 1 ಕೋಟಿ ಹತ್ತತ್ರ ಆಗಿತ್ತು. ಈಗ ಮತ್ತೆ ಅದು 5.1 DI ಎಲ್ಲ ಮಾಡಿಸಿ ಕಲರ್ ಮಾಡಿಸಿ ರಂಗಕಾಳೆ ಸ್ಟುಡಿಯೋ ನಮ್ಮ ಅವರು ಮೋಹನ್ ಅವರು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಹಳೆ ಸಿನಿಮಾ ಏನಿದೆ ಅವಾಗ ನೆಗೆಟಿವ್ ಎಲ್ಲ ಹಾಳಾಗೋಗಿತ್ತು, ಒಂದಕ್ಕೊಂದು ಅಂಟಿ ಅದು ಇದಾಗ್ಬಿಟ್ಟಿತ್ತು. ಅದನ್ನ ತೆಗೆದು ಕ್ಲೀನ್ ಅಪ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಅದನ್ನ DI ಮಾಡಿ ಎಲ್ಲ ಒಂದು ಹಂತಕ್ಕೆ ತಂದ್ಕೊಟ್ಟಿರೋದೇ ಇವರು ನಮ್ಮ ಮೋಹನ್ ಅವರು. ಸರ್, ಅಭಿಮಾನಿಗಳು ಹೇಳ್ತಿದ್ದಾರೆ ನಮ್ಮ ದರ್ಶನ್ ಸರ್ ಸಿನಿಮಾನ 20 ನಿಮಿಷ ಕಟ್ ಮಾಡಿದಾರಲ್ಲ, ಯಾಕೆ ಅಂತ ಕೇಳ್ತಾರೆ. ಯಾವ ಕಾರಣ ಕಟ್ ಮಾಡಿದ್ರು? ಕಟ್ ಆಕ್ಚುಲಿ ಅಷ್ಟೊಂದು ಕಟ್ಟೇನು ಆಗಿಲ್ಲ. ಅದು ಕೆಲವು ನೆಗೆಟಿವ್ ಅರ್ಧೋಗಿ ಅಂಟ್ಕೊಂಡ್ಬಿಟ್ಟಿದೆಯಲ್ಲ, ಅದನ್ನ ರಿಪೇರಿ ಮಾಡಿದ್ವಿ ಅಷ್ಟೇ. ಕಟ್ ಅಂತ ಡೈರೆಕ್ಟ್ ಕಟ್ ಮಾಡೋದು. ಅಂದ್ರೆ ನೀವು ಅವಾಗೊಂದು ಮಾತು ಹೇಳಿದ್ರಿ, ಏನಂತಂದ್ರೆ ಆಗಿನ 22 ವರ್ಷ ಇದ್ದಿದ್ದ ಈಗ ತೋರಿಸ್ರೆ ಅದೇ ಲ್ಯಾಗ್ ಪಾಯಿಂಟ್ಸ್ ನ ಕಮ್ಮಿ ಮಾಡಿದ್ವಿ ಅಷ್ಟೇ. ತುಂಬಾ ಲ್ಯಾಗ್ ಅನ್ಸೋದು, ತುಂಬಾ ಬೋರ್ ಅನ್ಸೋದನ್ನ ತೆಗ್ದಿದ್ವಿ. ಒಂದು 22 ವರ್ಷದಿದ್ದಂತ ಒಂದು ಸೆಂಟಿಮೆಂಟ್ ಜಾಸ್ತಿ ಬೇಡ, ಈಗ ಈ ಜನರೇಷನ್ ತಕ್ಕಂಗೆ ಮಾಡಿದ್ದೀರಾ. ಜೊತೆಗೆ ರೀಲ್ ಯಾವ್ಯಾವ ಡ್ಯಾಮೇಜ್ ಆಗಿತ್ತು ಅದನ್ನ ತೋರಿಸಿ ಅದನ್ನೆಲ್ಲ ಡೆವಲಪ್ ಮಾಡಿದ್ವಿ. ಸಿನಿಮಾ ಎಲ್ಲ ಹೊಸತನದಾಗೆ ಇರುತ್ತೆ ಸರ್. ಈಗ ಖಂಡಿತ ಸೂಪರ್ ಆಗಿದೆ. ನೋಡಿ, ಅಭಿಮಾನಿಗಳು ನೋಡಿ ಎಷ್ಟು ಖುಷಿ ಪಟ್ರು ಅಂದ್ರೆ ನಮ್ಗೆ ಖುಷಿ ಆಯ್ತು, ನಮ್ಗೆ ಕಣ್ಣಲ್ಲಿ ನೀರು ಬಂತು. ನಾವು ಅವಾಗ ನೋಡಿ ನಾವು ಮಾಡಿದ ಸಿನಿಮಾ ಅಂತ ನಮಗೇನೋ ಒಂದು ಹೊಸ ಫ್ರೆಶ್ ಸಿನಿಮಾ ನೋಡ್ದಂಗೆ ಆಯ್ತು. ನೀವು ನೋಡಿದ್ರೆ ಸರ್ ಅಭಿಮಾನಿಗಳ ಜೊತೆಗೆ? ಈಗ ನೋಡಿದ್ವಿ, ಜನಗಳ ಜೊತೆಗೆ ಕೂತು ನೋಡಿದ್ವಿ, ಎಲ್ಲ ವಿಸಲ್ ಹಾಕಿದ್ರು, ಎಲ್ಲ ಖುಷಿ ಪಟ್ರು. ಈ ಸಿನಿಮಾಗೂ ವಿಸಲ್ ಮಾಡಿ ನಾನು ಅದೇ ಆಶ್ಚರ್ಯಪಟ್ಟೆ. ಹಾಡು ಹೇಳ್ಬೇಕಾದ್ರೆ ಜನ ಎದ್ದು ಕುಣಿತಾ ಇದ್ರು, ದರ್ಶನ್ ಫೋಟೋ ತಗೊಂಡು ಅಭಿಮಾನಿಗಳು ಖುಷಿ ಪಡ್ತಾ ಇದ್ರು. ದರ್ಶನ್ ಅವ್ರದ್ದು ಫೋಟೋ ಫ್ರೇಮ್ ಎಲ್ಲ ಮಾಡ್ಕೊಂಡ್ಬಂದು ಜೊತೆಗೆ ಇಟ್ಕೊಂಡು ನೋಡ್ತಾ ಇದ್ರು. ಸರ್, ಈಗ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ ರಿಲೀಸ್ ಆಗಿದೆ ಸರ್ ಇದು? ಈಗ ಟೋಟಲ್ 100 ಥಿಯೇಟರ್ಸ್ ಮಾಡಿದ್ದಾರೆ. 100 ಥಿಯೇಟರ್ ರಿಲೀಸ್ ಇದೆ ಸರ್ ಇದು? ಮಲ್ಟಿಪ್ಲೆಕ್ಸ್ ಇನ್ಕ್ಲೂಡಿಂಗ್. ಬಟ್ ಶೋಸ್ ಎಲ್ಲ ಒಂದ್ ಶೋ ಹಾಕಿದ್ದಾರೆ. ನಾಳೆಯಿಂದ ಏನೋ ಶೋಸ್ ಕಂಟಿನ್ಯೂ ಆಗ್ಬೋದು. ಅದೇಕ್ ಸಾಧ್ಯ ಸರ್? ಎಷ್ಟೋ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ, ಇಂಥ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಪ್ರೊಡ್ಯೂಸರ್ ಒಂದು ಕಷ್ಟ ಇದೆ, ಅವರ ಶ್ರಮ ಇದೆ. ಓಕೆ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ನಿಜವಾಗ್ಲೂ ದರ್ಶನ್ ಅವ್ರದ್ದು ಇಶ್ಯೂಸ್ ಎಲ್ರಿಗೂ ಗೊತ್ತಿದೆ. ಅದ್ರ ಆಚೆಗೂ ಇಂಥ ಒಂದು ಸಿನಿಮಾ ಸದಾಭಿರುಚಿ ಮತ್ತೆ ತುಂಬಾ ಜನ ನೋಡ್ಲಿ, ದರ್ಶನ್ ಅನ್ನೋರು ಇಂಥ ಪರ್ಫಾರ್ಮ್ ಮಾಡುವಂತ ವ್ಯಕ್ತಿ ಅನ್ನೋದು ಈಗಿನ ಹುಡುಗರು ನೋಡ್ಲಿ ಅಂತ ಹೇಳಿ ಅಷ್ಟೇ. ಅವ್ರಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅಭಿಮಾನಿಗಳಿಗೆ ನಮ್ಮ ಬಾಸ್ ಇಷ್ಟೊಂದು ಚೆನ್ನಾಗಿ ಮಾಡಿದಾರ ಅನ್ನೋ ತರ ಅವ್ರಿಗೆ ಖುಷಿ ಆಗುತ್ತೆ. ನಮ್ಮ ಆಕ್ಚುಲಿ ರೀಮೇಕ್ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಈಸಿ ಆಯ್ತು. ಅವ್ರಿಗೆ ಕ್ಯಾಸೆಟ್ ತೋರಿಸಿದ್ರು, ಅವ್ರು ನೋಡಿ ಅವರು ಇಷ್ಟಪಟ್ಟರು ಸಿನಿಮಾ, ಇದನ್ನ ಮಾಡೋಣ ಅಂತ ಒಪ್ಕೊಂಡ್ಮೇಲೆ ಸಿನಿಮಾ ಸ್ಟಾರ್ಟ್ ಆಯ್ತು. ಹೌದು ಸರ್, ದರ್ಶನ್ ಈಗ ಈ ತರ ಒಂದು ಸಿನಿಮಾ ಮಾಡಕ್ ಆಗಲ್ಲ. ಇರೋ ಸಿನಿಮಾನ ಚೆನ್ನಾಗಿ ಬಣ್ಣ ಹಚ್ಚಿ ಜನರಿಗೆ ತೋರಿಸ್ತಾ ಇದ್ವಿ. ಖುಷಿ ಆಗಿದೆ. ಎಷ್ಟೋ ಚಾನಲ್ ಅಲ್ಲಿ, ಟಿವಿಲಿ ಎಲ್ಲಾ ಜನ ಇದು ನೋಡಿದ್ದಾರೆ. ಎಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಮತ್ತೆ ಥಿಯೇಟರ್ಗೆ ಬಂದು ಹತ್ಕೊಂಡು ಹೋದ ಹೆಂಗ್ ನೋಡಿದ್ರಲ್ಲ ಈಗ. ಹೌದೌದು. ಸೊ ಆ ಫೀಲಿಂಗ್ ಎಲ್ಲೂ ಹೋಗಿಲ್ಲ. ಅದನ್ನ ನಾವು ಪ್ರೋತ್ಸಾಹ ಮಾಡಿದೆ, ಇದು ಮಾಡಿದೆ. ಅಂದ್ರೆ ಸರ್, ಯಾರಿಗೆ ಆದ್ರೂ ಕೂಡ, ಎಂತವ್ರಿಗೆ ಆದ್ರೂ ಥಿಯೇಟರ್ ಅಲ್ಲಿ ಕೊಡೋ ಫೀಲು ಯಾವುದೇ ಟಿವಿ ಮೊಬೈಲ್ ಅಲ್ಲಿ ಕೊಡೋದಿಲ್ಲ. ಯಾಕೆಂದ್ರೆ ಮನುಷ್ಯನಿಗೆ ಒಂದಷ್ಟು ಹೊತ್ತು ಮನರಂಜನೆ, ಒಂದಷ್ಟು ಮಾಹಿತಿ ಮತ್ತೆ ಒಂದಷ್ಟು ಸ್ಟೇಬಲ್ ಆಗಿ ಕೂತ್ಕೊಳ್ಳೋ ಬೇಕು. ಅದಕ್ಕೋಸ್ಕರ ಥಿಯೇಟರ್ ಬರ್ತಾರೆ. ಹಂಗಾಗಿ ನಿಮ್ ಪ್ರಯತ್ನ ಗೆದ್ದಿದೆ ಅನ್ಸುತ್ತೆ. ನಿಜವಾಗ್ಲೂ ಖುಷಿ. ನೀವು ನಿಮ್ಮ ಮುಖದಲ್ಲಿ ನೋಡ್ತೀವಿ. ಬರ್ತ್ಡೇ ಆಗೋಷ್ಟಲ್ಲಿ ಇನ್ನು ಗೆಲ್ತೀವಿ. ಅಂದ್ರೆ ನೀವು 16th ಅವ್ರ ಬರ್ತ್ಡೇ ಇದೆ. ಅಷ್ಟೊತ್ತಿಗೆ ಎಲ್ಲಾ ಥಿಯೇಟರ್ ಫುಲ್ ಮಾಡಿಸ್ತೀನಿ. ಎಲ್ಲ ಜಾಗದಲ್ಲಿ ಒಂದೊಂದು ಎಕ್ಸ್ಟ್ರಾ ಹಾಕ್ಸ್ತೀನಿ. ಇವಾಗೆಲ್ಲ ಇವತ್ತು ಎಲ್ಲ ಇಷ್ಟ ಆಗಿದೆ. ಬಂದಿರೋದೇ ದೊಡ್ಡ ವಿಷಯ. ಎಷ್ಟೋ ಹೊಸ ಸಿನಿಮಾಗಳಿಗೆ ಕಲೆಕ್ಷನ್ ಇಲ್ಲ. ಇದಕ್ಕೆ ನಿಮಗೆ ಸಮಾಧಾನಕರ ಹೊಸ ಸಿನಿಮಾಕ್ಕೆ ಹೊಸ ಸಿನಿಮಾದ ಟೆಂಡೆನ್ಸಿ, ಕೆಲವೊಂದಕ್ಕೆ ಆಡಿಯನ್ಸ್, ಇದಕ್ಕೆ ಇದ್ರ ಆಡಿಯನ್ಸ್. ಗೊತ್ತಿರೋ ಕತೆ ಅಲ್ವಾ? ಗೊತ್ತಿರೋ ಕತೆ, ಗೊತ್ತಿರೋ ದರ್ಶನ್, ಗೊತ್ತಿರೋ ಇದು ಎಲ್ಲ ನನಗೆ ಅಂತೇಳಿ ಸ್ಪೆಷಲ್ ಆಗಿ ಏನಿಲ್ಲ. ನೋಡ್ಲಿಕ್ಕೆ ದರ್ಶನ್ ಅಭಿಮಾನಿಗಳೇ ಅಭಿಮಾನದಿಂದನೇ ಬರ್ತಾ ಇರೋದು. ಈ ಸಿನಿಮಾವನ್ನ ಆ ಟೈಮಲ್ಲಿ ನೋಡದೇರ್ಗೋಸ್ಕರ ಮಾಡಿದೀರಾ ಅಥವಾ ನೋಡಿ ಈಗ ಸಿನಿಮಾಕ್ಕೋಸ್ಕರ ಓಡಾಡ್ತಿದಾರಲ್ಲ 20 ವರ್ಷ, 23, 24 ಹುಡುಗರದು ಅದು ನೋಡ್ಬೇಕಲ್ಲ. ಅವರೇ ಇದರಲ್ಲಿ, ಅವರೇ ಮೂಲಾಧಾರ.
ಸಿನಿಮಾ ನೀವು ಹಳೆ ಸಿನಿಮಾ ಆದ್ರೂ ಹೊಸ ಸಿನಿಮಾ ಆದ್ರೂ ಅವರೇ ಮೂಲ. ಅವರೇ ಮೂಲ. ನಮ್ದೆಲ್ಲ ಟೆಕ್ನಿಷಿಯನ್ಸ್ ಡೈರೆಕ್ಷನ್ ವರ್ಷನ್ ಸಿನಿಮಾ, ಹಾ. ಇವಾಗ ದರ್ಶನ್ ವರ್ಷನ್ ಸಿನಿಮಾ. ಹಾ ಖಂಡಿತ ಸರ್, ಖಂಡಿತ. ಎರಡು ವ್ಯತ್ಯಾಸ. ಒಂದ್ ಕಾಲ ಇತ್ತು ಡೈರೆಕ್ಟರ್ ನೋಡ್ಕೊಂಡ್ ಬರ್ತಿದ್ದು, ಒಂದ್ ಕಾಲ ಇತ್ತು ಸಿನಿಮಾಕ್ಕೆ ಹೀರೋ ನೋಡ್ಕೊಂಡ್ ಬರೋದು. ಊರ್ಲಿ ಹೀರೋ ದರ್ಶನಿಗೋಸ್ಕರ ಬರ್ತಾ ಇರೋ ಜನ ಅಲ್ಲ. ನಾ ಮಾಡಿದೆ ಇದು ಏನು ನಡೆಯಲ್ಲ. ದರ್ಶನ್ ಜನ ಬರ್ತಾರೆ, ಅವ್ರ ಹೆಸರೇನು ಬಾಸೆ. ಅವ್ರ ಫ್ಯಾನ್ ಏನ್ ಹೇಳ್ತಾರೆ ನೋಡಿದ್ರಲ್ಲ, ಅದು clear. ಆಯ್ತು ಸರ್, ಅವ್ರಿಂದ ಒಳ್ಳೇದಾಗಿ. ದೂರ ಬಂದು ನಿಂತ್ಕೊಂಡು ಮಾತಾಡ್ತಾ ಇರೋದು. ಓಕೆ ಓಕೆ ಥ್ಯಾಂಕ್ ಯು. ಥ್ಯಾಂಕ್ಸ್. ಓಕೆ